ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ಆ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದೇವರು ಒಳ್ಳೆಯವನು, ದೇವರು ಪರಿಶುದ್ಧನು. ಹಲ್ಲೆಲೂಯಾ. ದೇವರಿಂದ ಅಸಾಧ್ಯವಾದದ್ದು ಒಂದೂ ಇಲ್ಲ. ಹಲ್ಲೆಲೂಯಾ. ಸೋತೋಗಬೇಡಿರಿ. ಅಯ್ಯೋ ನಾನು ಇಷ್ಟೆಲ್ಲ ಮಾಡಿದೆ, ಆದರೆ ನನ್ನದೇನು ಎಂದು ಸೋತೋಗಬೇಡಿರಿ. ಹಲ್ಲೆಲೂಯಾ. ಒಂದು ವೇಳೆ ಯಾವುದಾದ್ರೂ ಕಾಯಿಲೆಗಳನ್ನು ಬಂದರೂ ಸೋತು ಹೋಗಬೇಡ್ರಿ. ಯಾಕಂದರೆ ಇಲ್ಲಿ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಯೇಸು ಕ್ರಿಸ್ತನು ಸಭೆಯಲ್ಲಿ ಸುವಾರ್ತೆ ಸಾರ್ತಾ ಇದ್ದಿದ್ದನು. ಹಲ್ಲೆಲೂಯಾ. ಯೇಸು ಕ್ರಿಸ್ತ ಏನು ಮಾಡ್ತಾಯಿದ್ರು, ವಾಕ್ಯವನ್ನು ಬೋಧಿಸ್ತಾ ಇರುವಾಗ ಅಲ್ಲಿ ಒಂದು ಸ್ತ್ರೀ ಬರುತ್ತಾಳೆ. 18 ವರ್ಷದಿಂದ ಆ ಸ್ತ್ರೀ ಆ ರೋಗದ ನಿಮಿತ್ತವಾಗಿ ಆಕಿನ ತಲೆ ಮೇಗೆ ಎತ್ತಲಾರದೆ ಇದ್ದಳು ಎಂಬುದಾಗಿ ಬೈಬಲ್ ಹೇಳುತ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಕೆ ಹೇಗೆ ನಡೀತಳು ಅಂದರೆ ತಲೆ ಬಾಗಿಸ್ಕೊಂಡು ಹಾಗೇ ನಡೀತಿದ್ದಳು. ಹಲ್ಲೆಲೂಯಾ. ಒಂದು ದಿವಸ ಬಂದು ಅಲ್ಲಿ ಯೇಸು ಕ್ರಿಸ್ತನು ಸುವಾರ್ತೆಯನ್ನು ಸಾರಿದ ಮೇಲೆ ಆ ಸ್ತ್ರೀ ಕರೆಕ್ಟ್ ಅದೇ ಸಮಯದಲ್ಲಿ ಬಂದು ನಿಂತುಕೊಳ್ಳುತ್ತಾಳೆ. ಆ ಸ್ತ್ರೀ ನಿಂತುಕೊಂಡಾಗ ತಾನಾಗಿ ತಾನು ಯೇಸು ಕ್ರಿಸ್ತನು ಬಂದು ಆ ಸ್ತ್ರೀಯನ್ನು ಮುಟ್ಟಿದ ತಕ್ಷಣವೇ ಆ ರೋಗ ವಾಸಿ ಆಗುತ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ರೋಗ ವಾಸಿ ಆಗುತ್ತದೆ. ಪ್ರೈಸ್ ದಿ ಲಾರ್ಡ್. ಅದು ವಾಕ್ಯ ಹೇಳುತ್ತದೆ 18 ವರ್ಷದಿಂದ ಈ ರೋಗದಲ್ಲಿ ಈ ಮಗಳಿದ್ದಳು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿಮಗೂ ಸಹ ರೋಗ ಎಂಬ ಆತ್ಮ ಒಂದು ವೇಳೆ ನಿಮ್ಮ ಜೊತೆಲಿದ್ದರೆ ಅದಕ್ಕೆ ನೀವು ಪ್ರತಿದಿನ ಹೇಳಬೇಕು, ಯೇಸು ಕ್ರಿಸ್ತನ ನಾಮದಿಂದ ನನ್ನಿಂದ ತೊಲಗಿ ಹೋಗು ಅಂತ ಹೇಳಬೇಕು. ರೋಗದ ಆತ್ಮನೇ ಬಿಟ್ಟು ಹೋಗು. ಈ ರೋಗ ಬರುವುದು ದುಷ್ಟ ಆತ್ಮದಿಂದಲೇ. ಹಲ್ಲೆಲೂಯಾ. ನೀವು ಬಾಯಿಂದ ಹೇಳುವಾಗಲೇ ಆ ರೋಗ ನಿಮ್ಮಿಂದ ಬಿಟ್ಟು ಹೋಗುತ್ತದೆ. ಇಲ್ಲಿ ಹೇಗೆ ಹೇಳ್ತದೆ ನೋಡಿ, ಮತ್ತಾಯ 19:26 ವಚನದಲ್ಲಿ, ಇದು ಮನುಷ್ಯರಿಗೆ ಅಸಾಧ್ಯ. ಹಲ್ಲೆಲೂಯಾ. ಒಂದು ರೋಗ ತೆಗೆಯೋದು ಮನುಷ್ಯರಿಗೆ ಅಸಾಧ್ಯ. ಪ್ರೈಸ್ ದಿ ಲಾರ್ಡ್. ಒಂದು ವೇಳೆ ಸಪೋಸ್ ಶುಗರ್ ಇದೆ ಅಂತ ತಿಳ್ಕೊಳ್ಳಿ, ಆ ಶುಗರ್ ಕಾಯಿಲೆಗೆ ಡಾಕ್ಟ್ರ್ ಹೇಳುವುದೇನೆಂದರೆ, ಇದು ಪರ್ಮಿಟಾಗಿ ಪ್ರತಿದಿನ ಹೀಗೆ ನಾವು ಟ್ಯಾಬ್ಲೆಟ್ ತಗೊಳ್ಬೇಕು. ಪ್ರತಿದಿನ ಇದು ಊಟದಕ್ಕಿಂತ ಮುಂಚೆ ತಗೊಂಡು ಇದು ಊಟ ಆದಮೇಲೆ ಇಷ್ಟವರೆಗೆ ತಗೋಬೇಕಂತೇಳಿ ಹೇಳ್ತಾನೆ. ಹೊರತು ಈ ಟ್ಯಾಬ್ಲೆಟ್ ತಗೊಂಡ್ರೆ ಇದು ಕಡಿಮೆ ಆಗೋದಿಲ್ಲ ಇದು ಕಡಿಮೆ ಆಗುತ್ತದೆಂದು ಅವನು ನಿಮಗೆ ಗ್ಯಾರಂಟಿ ಕೊಡುವುದಿಲ್ಲ. ಅದು ಕಂಟ್ರೋಲ್ ಆಗಿರ್ತದೆ ಅಷ್ಟೇ. ಆದರೆ ಇಲ್ಲಿ ದೇವ್ರ ವಾಕ್ಯ ಏನು ಹೇಳ್ತದೆ ಗೊತ್ತಾ, ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯವೆಂದು ದೇವರ ವಾಕ್ಯ ಹೇಳುತ್ತದೆ. ನಾವು ಡಾಕ್ಟರ್ ನಂಬೋದಕ್ಕಿಂತಲೂ, ನಾವು ಮನುಷ್ಯರಿಗೆ ನಂಬೋದಕ್ಕಿಂತಲೂ ನಾವು ನಂಬಿಕೆ ಇಡಬೇಕಾಗಿರೋದು ಯೆಹೋವನ ಮೇಲೆ. ಪ್ರೈಸ್ ದಿ ಲಾರ್ಡ್. ನಾವು ದೇವರ ಮೇಲೆ ಭರವಸೆ ಇಡಬೇಕು. ಹಲ್ಲೆಲೂಯಾ. ಆತನ ಮುಖವನ್ನು ನೋಡುವವರ ಮುಖವು ಪ್ರಕಾಶಗೊಳ್ಳುತ್ತದೆ. ನೀವು ದೇವರ ಮೇಲೆ, ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನೀವು ನಂಬಿಕೆ ಇಡುವುದಾದರೆ ನಿಮ್ಮ ಮುಖವು ಲಜ್ಜೆಗೆಡುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಯಾವ ಕೆಲಸ ಇದ್ದರೂ ಅಲ್ಲಿ ನಿಮ್ಮ ಮುಖ ಲಜ್ಜೆಗೆಡುವುದಿಲ್ಲ. ಒಂದು ವೇಳೆ ನಿಮಗೆ ಅವಮಾನ ಸ್ವಲ್ಪ ಸಮಯಕ್ಕಾದರೂ ಸಹ ಭಯಪಡಬೇಡ್ರಿ. ಯಾಕಂದರೆ ಕರ್ತನು ನಿಮ್ಮ ಪಕ್ಷದಲ್ಲಿದ್ದಾನೆ. ಇದು ಯುದ್ಧವು ನಿಮ್ಮದಲ್ಲ, ಇದು ಯುದ್ಧವು ಯೆಹೋವನದೇ ಎಂಬುದಾಗಿ ವಾಕ್ಯ ಹೇಳುತ್ತದೆ. ನೀವು ಮಾಡಬೇಕಾಗಿರೋದು ಪ್ರಾರ್ಥನೆ. ಹಲ್ಲೆಲೂಯಾ. ನೀವು ಪ್ರಾರ್ಥನೆ ಮಾಡುವಾಗಲೇ ನೀವು ಜಯಿಸುವುದಕ್ಕೆ ಸಾಧ್ಯ. ಯಾಕಂದರೆ ನೀವು ಪ್ರಾರ್ಥನೆ ಮಾಡುವಾಗ ಯೆಹೋವನು ಬಲ ಕೊಡುತ್ತಾನೆ. ಹಲ್ಲೆಲೂಯಾ. ಸಂಸೋನಿಗೆ ಯಾವ ರೀತಿ ಯೆಹೋವನು ಬಲ ಕೊಟ್ಟಿದನೋ ಹಾಗೆ ನಿಮ್ಮನ್ನು ಸಹ ನೀವು ಪ್ರಾರ್ಥಿಸುವಾಗ ಯೆಹೋವನು ಬಲ ಕೊಡುತ್ತಾನೆ. ಹಲ್ಲೆಲೂಯಾ. ಯೆಹೋವ ದೇವರು ನಿಮಗಾಗಿ ಯುದ್ಧ ಮಾಡುತ್ತಾನೆ. ನೀವು ಅದಕ್ಕೋಸ್ಕರ ಚಿಂತೆ ಮಾಡಬಾರದು. ನೀವು ಕ್ರಿಸ್ತನಿಗಾಗಿ ಚಿಂತೆ ಮಾಡಬೇಕು, ಕ್ರಿಸ್ತನ ಕೆಲಸಕ್ಕಾಗಿ ಚಿಂತೆ ಮಾಡಬೇಕು. ಹಲ್ಲೆಲೂಯಾ. ಇದು ಮನುಷ್ಯರಿಗೆ ಅಸಾಧ್ಯ. ಹಲ್ಲೆಲೂಯಾ. ಈ ಕೆಲಸ ಮನುಷ್ಯರಿಗೆ ಅಸಾಧ್ಯ. ಈ ಶುಗರ್ ರೋಗ ನಮ್ಮಿಂದ ತೆಗೆದು ಹಾಕೋದಕ್ಕಾಗಿ ಲೋಕದಾಗ ರೆಡಿಯಾಗಿರುವ ಟ್ಯಾಬ್ಲೆಟ್ಗೆ ಅಸಾಧ್ಯ, ಲೋಕದಾಗಿರುವಂಥ ಡಾಕ್ಟ್ರಿಗೆ ಅಸಾಧ್ಯ. ಆದರೆ ನಿನ್ನ ಒಳಗಿರುವ ಡಾಕ್ಟರಿಂದ ಅದು ತೆಗೆದು ಹಾಕೋದಕ್ಕಾಗಿ ಆಗುತ್ತದೆ.
ಪ್ರೈಸ್ ದಿ ಲಾರ್ಡ್. ಆ ಸ್ತ್ರೀ ಬಳಿಗೆ ಬಂದು ದೇವರು ಆಕಿನ ಮೇಲೆ ಕೈ ಇಡುವಾಗ ದೇವರ ಪರಿಶುದ್ಧವಾದ ಶಕ್ತಿನಿಂದ ಆ ಗಡ್ಡೆಯನ್ನು ಕರಗಿ ಹೋಗಿತ್ತು. ಹಾಲೆಲೂಯಾ. ಆ ಗಡ್ಡೆ ಏನಾಗಿತ್ತು ಗೊತ್ತಾ? ಅದನ್ನು ಕರಗಿ ಹೋಗಿತ್ತು. ಅದೇ ನಿನ್ನಲ್ಲಿ ಒಳಗಿರುವ ಶುಗರ್ ಆತ್ಮವು ಅದನ್ನು ಬಿಟ್ಟು ಹೋಗಬೇಕಾದರೆ ಯೇಸುವಿನ ನಾಮದಲ್ಲಿ ನೀನು ಪ್ರತಿದಿನ ಪ್ರಾರ್ಥನೆ ಮಾಡಬೇಕು. ಯೇಸುವಿನ ನಾಮದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನೀನು ಕ್ರಿಸ್ತನಲ್ಲಿ ಏನಾದರೂ ಬೇಡಿಕೊಂಡಿದ್ರೆ ಅದನ್ನು ನೀನು ಕೊಡುತ್ತೇನೆ ಎಂಬುದಾಗಿ ದೇವರು ಹೇಳುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಪಶ್ಚಾತ್ತಾಪ ಪಡಬೇಕು. ನಮ್ಮ ಕಾರ್ಯಗಳನ್ನು ನಾವು ಯಾವುದಾದ್ರೂ ತಪ್ಪು ಮಾಡಿದರೆ ಆ ತಪ್ಪುಗಳನ್ನು ದೇವರ ಎದುರೇ ಒಯ್ದು ತೆಗೆದಿಟ್ಟುಕೊಂಡು ನಾವು ಪಶ್ಚಾತ್ತಾಪ ಪಡಬೇಕು. ಪರಿಶುದ್ಧ ಆತ್ಮನೇ ನನ್ನನ್ನು ಕ್ಷಮಿಸು, ಪರಿಶುದ್ಧ ಆತ್ಮನೇ ನನ್ನನ್ನು ಕ್ಷಮಿಸು, ನಾನು ನಿನಗೆ ವಿರೋಧವಾಗಿ ಕೆಲಸ ಮಾಡಿದೆನೆಂದು ನೀನು ದೇವರ ಮುಂದೆ ಅರಿಕೆ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೆಲ್ಲರೂ ಪಾಪಿಗಳೇ. ಹಲ್ಲೆಲೂಯಾ. ಯಾಕಂದರೆ ಅಲ್ಲೊಂದು ಪಾಪಿ ಪ್ರಾರ್ಥನೆ ಮಾಡುವಾಗ ಏನು ಮಾಡ್ತಾನೆ ಗೊತ್ತಾ? ಪರಿಶುದ್ಧಾತ್ಮನೇ, ನಾನು ನಿನ್ನ ಮುಂದೆ ನಿಲ್ಲುವುದಕ್ಕೂ ಯೋಗ್ಯನಲ್ಲ ಎಂದು ಹೇಳುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಬಂದಿರೋದು ಎದಕ್ಕೆ ಗೊತ್ತಾ? ಕೆಟ್ಟೋದ ಪಾಪಿಯನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಯೇಸು ಬಂದಿರೋದು. ಹಲ್ಲೆಲೂಯಾ. ನಾನು ತಪ್ಪು ಮಾಡಿದ್ದೇನೆ, ನಾನು ಪಾಪಿ ಇದ್ದೇನೆ, ನನಗೆ ಸಹಾಯ ಮಾಡ್ತಾರೆ ಎಂದು ಯೋಚಿಸುತ್ತೀಯಾ? ದೇವರು ಹೇಳಿರುವುದು ಕೆಟ್ಟೋದ ಪಾಪಿಯನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದೆನೆಂಬುದಾಗಿ. ಹಲ್ಲೆಲೂಯಾ. 100 ಕುರಿ ಇರುವಾಗ ಒಂದು ಕುರಿ ಕಳೆದೋಗಿತ್ತು. 99 ಕುರಿಗಳನ್ನು ಬಿಟ್ಟು ಒಂದು ಕುರಿಗಾಗಿ ಅಡವಿಗೆ ಹೋಗುತ್ತಾನೆ. ಹಲ್ಲೆಲೂಯಾ. ಆ ಯಜಮಾನ ನಿನ್ನನ್ನು ಹುಡುಕುತ್ತಾ ಇದ್ದಾನೆ. ನೀನು ಯಜಮಾನನ ಬಳಿಗೆ ಬಾ, ಯೇಸು ಕ್ರಿಸ್ತನ ಬಳಿಗೆ ಬಾ. ಯೇಸು ಕ್ರಿಸ್ತು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ನಿನ್ನ ಒಳಗಿರುವ ಎಲ್ಲ ಇಕ್ಕಟ್ಟುಗಳಿಂದ ನಿನಗೆ ಬಿಡಿಸಿ, ನಿನಗೆ ಮತ್ತೆ ಯಾವ ಸ್ಥಳದಲ್ಲಿ ನೀನು ಬಿದ್ದಿದೆಯೋ ಅದೇ ಸ್ಥಳದಲ್ಲಿ ದೇವರು ನಿನ್ನ ತಲೆ ಎತ್ತುವಂತೆ ಮಾಡುತ್ತಾನೆ. ಹಲ್ಲೆಲೂಯಾ. ಮನುಷ್ಯನ ಅನ್ನಬಹುದು, ನಾವು ಏನಾದರೂ ಸ್ವಲ್ಪ ನಮಗೆ ಕಷ್ಟ ಬಂದರೆ, ಅಯ್ಯೋ ನಂದು ಮುಗಿದೋಯ್ತು, ನನಗಿನ್ನು ಯಾರೂ ಇಲ್ಲ, ನಾನು ಉಳಿದೇನು ಪ್ರಯೋಜನ ಅಂತೇಳಿ ನೀವು ಯೋಚನೆ ಮಾಡ್ತಿರ್ಬೋದು. ಆದರೆ ನಿಮ್ಮನ್ನು ಸೃಷ್ಟಿಸಿರುವ ಕರ್ತನು ಹೇಳ್ತಾನೆ, ನಿನ್ನನ್ನು ಆಶೀರ್ವದಿಸುವೆನು, ನಿನ್ನನ್ನು ಹೆಚ್ಚಿಸುವೆನೆಂದು ದೇವರು ಹೇಳುತ್ತಾನೆ. ನೀನು ದೇವರ ವಾಕ್ಯದ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡು. ಹಲ್ಲೆಲೂಯಾ. ಯಾವ ಸ್ಥಳದಲ್ಲಿ ನೀನು ತಲೆ ಬಗ್ಗಿಸಿದೆಯೋ ಅದೇ ಸ್ಥಳದಲ್ಲಿ ನಿನ್ನ ತಲೆ ಗೌರವವಾದ ಪಾತ್ರೆಯನ್ನಾಗಿ ಮಾಡುತ್ತಾನೆ. ಯಾರು ಇವತ್ತು ನಿನ್ನನ್ನು ಬಿಟ್ಟು ಹೋಗಿದ್ದಾರೋ ಅವರು ನಿನ್ನ ಪಾದದ ಕೆಳಗೆ ಬಂದು ಬೀಳುವಂತೆ ದೇವರು ಕೃಪೆ ಮಾಡುತ್ತಾನೆ. ಹಲ್ಲೆಲೂಯಾ. ಭಯಪಡಬೇಡ, ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ದೇವರು ನಿನಗೋಸ್ಕರ ಅತ್ಯಧಿಕ ಬಹುಮಾನ ಇಟ್ಟಿದ್ದಾನೆ. ಭಯಪಡಬೇಡ. ಆ ಬಹುಮಾನ ಕೊಡಬೇಕೆಂತೇಳಿ ಯೇಸು ನಿನಗಾಗಿ ಕಾದಿದ್ದಾನೆ. ಯೇಸು ನಿನ್ನ ಆಶೀರ್ವಾದ ನಿನಗೆ ಕೊಡುತ್ತಾನೆ. ಹಲ್ಲೆಲೂಯಾ. ಯೇಸು ನಿನ್ನನ್ನು ಹೆಚ್ಚಿಸುತ್ತಾನೆ. ಭಯಪಡಬೇಡ. ದೇವರ ವಾಕ್ಯವನ್ನು ಓದು. ಆ ವಾಕ್ಯದ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡು. ಆ ವಾಕ್ಯದಂತೆ ನಡೆಯುವಾಗ ನಿನಗಾಗಿ ಇಟ್ಟಿರುವ ಅತ್ಯಧಿಕ ಬಹುಮಾನ ಅತಿ ಶೀಘ್ರವಾಗಿ ನಿನ್ನ ಬಳಿಗೆ ಬರುತ್ತದೆ. ಆಮೇನ್. ಭಯಪಡಬೇಡ. ಯೇಸು ನಿನಗೆ ಸಹಾಯ ಮಾಡುತ್ತಾರೆ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೇನ್.